ಅಲ್ಲ, ಸಾವು ಅಂದರೆ ಅಷ್ಟು ಯಾಕೆ ಹೆದರಿಕೆ ಅಂತ ಹೇಳಿ ನಾವು ಫ್ರೆಂಡ್ಸು ತುಂಬ ಮಾತಾಡ್ತಿದ್ವಿ ಸುಮ್ಮನೆ ಸೇರಿದಾಗ. ಆವಾಗ ಮಾತು ಬಂದಿದ್ದು ಹಿಂಗೆ, ಸಾವು ಅನ್ನೋದು ಏನು ಹೆದರಿಕೆ ಏನಿಲ್ಲ. ಇವಾಗ ಸಾವಿನ ಪರಿಭಾಷೆ ಮತ್ತು ಸಾವು ಎಲ್ಲರಿಗೂ ಹೆದರಿಕೆ ಹುಟ್ಟಿಸ್ತಾ ಇಲ್ಲ, ಅದು ಬದಲಾಗ್ಬಿಟ್ಟಿದೆ ಅಂತ ನಾನು. ಹೇಗಪ್ಪ ಅಂತ ಫ್ರೆಂಡ್ಸ್ ಕೇಳಿದ್ರು. ನೋಡಿ, ಹಿಂದೆ ಯಾರಾದ್ರು ಸತ್ರು ಅಂತ ಹೇಳಬೇಕಾದ್ರೆ ನೇರವಾಗಿ ಹೇಳ್ತಿರಲಿಲ್ಲ. ಹಿರಿಯರು ಯಾರೋ ಬರ್ತಿದ್ರು, ಪಾಪ ಅವರಿಗೆ ಹುಷಾರಿಲ್ವಂತೆ ಅಂತ ಮನೆಯಲ್ಲೆಲ್ಲರಿಗೂ ಹೇಳ್ತಿದ್ರು. ಆಗ ಅದೊಂದು ಕೋಡ್ ವರ್ಡು, ಹುಷಾರಿಲ್ಲ ಅಂದರೆ ಅದು ಅವ್ರು ಹೋದರು ಅಂತ, ಮಕ್ಕಳಿಗೆ ಗಾಬರಿ ಆಗಬಾರ್ದು ಅಂತ ಹಂಗೆ ಹೇಳ್ತಿದ್ರು. ಅದೇ ಇವಾಗ ಹಾಗಿಲ್ಲ, ಸಾವು ಭಾರಿ ಫ್ರೆಂಡ್ಲಿ ಆಗಿಬಿಟ್ಟಿದೆ. ನೋಡಿ, ಅದು ಆಯಾ ಬಿಸ್ನೆಸ್ಸಿಗೆ ತಕ್ಕಂತೆ ಸಾವು ಹೇಗೆ ಪರಿಭಾಷೆಯನ್ನು ಹೊಂದಿದೆ ಅಂತ. ಉದಾಹರಣೆಗೆ ಬ್ಯಾಂಕ್ ಮ್ಯಾನೇಜರು ಏನು ಹೇಳ್ತಾರೆ, ಯಾರೋ ಸತ್ರು ಅಂದಾಗ ಅವ್ರ ಅಕೌಂಟ್ ಕ್ಲೋಸ್ ಆಗಿದೆ ಅಂತ. ಬಿಸ್ನೆಸ್ ಮನ್ ಏನು ಹೇಳ್ಬೋದು, ಅಯ್ಯೋ ಬಿಡಿ ಅವರ ಬಿಸ್ನೆಸ್ ವೈಂಡ್ ಅಪ್ ಮಾಡ್ಯಾರೆ ಅಂತ, ಅವರು ಬಿಸ್ನೆಸ್ ನಿಲ್ಲಿಸ್ಯಾರೆ ಅಂತಲೂ ಹೇಳ್ಬೋದು. ಆಮೇಲೆ ಇನ್ನೇನು, ಡಾಕ್ಟ್ರು ನಗನಗ್ತಾನೆ ಹೇಳ್ಬೋದು, ಅಯ್ಯೋ ಅವ್ರಿಗಿನ್ನೇನು ಕಾಯಿಲೆನೂ ಬರಲ್ಲ ಬಿಡಿ, ಅವ್ರು ಆರಾಮಾಗಿದ್ದಾರೆ ಅಂತ. ಹೌದಾ? ಹೀಗೆ ಡಾಕ್ಟ್ರು, ಆಮೇಲೆ ಬಿಸ್ನೆಸ್ ಮನ್ನು. ಇನ್ನು ಕಾರ್ ಡ್ರೈವರ್ ಯಾರು ಅಕಸ್ಮಾತ್ ಹೇಳೋದಾದ್ರೆ, ಅಯ್ಯೋ ಅವ್ರ ಇಂಜಿನ್ ಆಫ್ ಆಗಿಬಿಟ್ಟಿದೆ ಸರ್, ಇನ್ನೇನು ತೊಂದರೆ ಇಲ್ಲ ಅಂತ. ಇದೆಲ್ಲ ಸಾವಿನ ಪರಿಭಾಷೆಯನ್ನು ಹೇಳೋದು. ಅದೇ ಸಾಹಿತ್ಯದಲ್ಲಾದರೆ ಏನು ಹೇಳ್ತಾರೆ, ಲಿಂಗೈಕ್ಯರಾದರು, ಸ್ವರ್ಗಸ್ಥರಾದರು, ಬಯಲಾದರು, ಬೆಳಕಾದರು, ಹೀಗೆಲ್ಲ ಹೇಳ್ತಾರೆ. ಹೌದಾ? ಭಗವದ್ಗೀತೆಯಲ್ಲಂತೂ ಸಾವು ಅಂದರೆ ಹೊಸ ಮನೆಗೆ ಹೋದಂಗೆ, ಹಳೆ ಮನೆಯಿಂದ ಹಳೆಯ ಬಟ್ಟೆನ ಬಿಸಾಕಿ ಹೊಸದು ಹಾಕ್ಕೊಂಡಂಗೆ ಅಂತೆಲ್ಲ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆ. ಇದೆಲ್ಲ ಸಾವು ನಮಗೆ ಎಷ್ಟು ಫ್ರೆಂಡ್ಲಿ ಆಗಿದೆ, ಹೆದರಿಕೆ ಇಲ್ಲದಂತೆ ಮಾಡಿದೆ ಅಂತ ಅಲ್ವೇನ್ರು ಅಂತ ಕೇಳಿದೆ. ಮತ್ತು ಈಗ ಮೊಬೈಲ್ ಕಾಲದ ಮಕ್ಕಳು ಏನಂತಾರೆ ಅಂತ ಕೇಳಿದಾಗ ಅವ್ರು ಚೆನ್ನಾಗಿ ಹೇಳ್ತಾರೆ, ಸತ್ರು ಅಂತ ಹೇಳಲ್ಲ ಅವರು. ಅಮ್ಮ, ಅಂಕಲ್ ಔಟ್ ಆಫ್ ರೇಂಜ್ ಆದರು, ಆಂಟಿ ಔಟ್ ಆಫ್ ರೇಂಜ್ ಆದರು, ಡಿಲೀಟ್ ಆಗಿಬಿಟ್ರು ಅಂತ ಹೇಳ್ತಾರೆ, ಸತ್ರು ಅಂತ ಹೇಳಲ್ಲ. ನೋಡಿ, ಸಾವು ಎಷ್ಟು ನಗೆ ಬರ್ಸೋವಂಥದ್ದಿದೆ, ಯಾರಿಗಾರು ಹೆದರಿಕೆ ಹುಟ್ಟಿಸೋವಂತಿದೆಯಾ ಅಂತ ನಾನು ಹೇಳಿದಾಗ ಎಲ್ಲರೂ ನಕ್ಕರು. ಹೌದು ಮಾರಾಯ, ನೀನು ಹೇಳಿದ್ದು ಕರೆಕ್ಟ್ ಅಂತ. ಏನಂತೀರ? ನಮಸ್ತೆ.